ಹಾಯ್ ನಮಸ್ಕಾರ ಸ್ನೇಹಿತರೆ. ನಾನು ಹರಿಹರದಿಂದ ಒನ್ ಡೇ ಟ್ರಿಪ್ನ ಮಾಡ್ತಾಯಿದ್ದೀನಿ. ಮೊದಲು ನಾನು ದಾವಣಗೆರೆ ಹತ್ತಿರ ಇರುವ ಸಂತೆಬೆನ್ನೂರಿನ ಪುಷ್ಕರಣಿಗೆ ಹೋಗ್ತಾಯಿದ್ದೀನಿ. ಅಲ್ಲಿಂದ ನಾನು ಸೂಳೆಕೆರೆಗೆ ಹೋಗ್ತಾ ಇರೋದು. ಮೊದಲು ನಾನು ಆಲ್ರೆಡಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅದು ದಾವಣಗೆರೆ ಹತ್ತಿರ ಇರುವ ಪುಷ್ಕರಣಿಗೆ ಆಲ್ರೆಡಿ ಹೋಗಿರೋದನ್ನು ನಿಮಗೆ ಮೇಲ್ಗಡೆ ಐ ಬಟನ್ನಲ್ಲಿ ಈ ವಿಡಿಯೋದ ಲಿಂಕ್ನ ಕೊಟ್ಟಿರ್ತೀನಿ. ಜೊತೆಗೆ ನಾನು ಡಿಸ್ಕ್ರಿಪ್ಷನಲ್ಲೂ ಕೂಡ ಕೊಟ್ಟಿರ್ತೀನಿ. ನಾನು ಈಗ ಪುಷ್ಕರಣಿಯಿಂದ ಹೊರಗಡೆ ಬಂದು ಅಲ್ಲಿಂದ ನಾನು ರೋಡ್ ಮ್ಯಾಪನ್ನು ಹಾಕ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾನಿವತ್ತು ಟ್ರಿಪ್ ಸ್ಟಾರ್ಟ್ ಮಾಡೋದಾಗಿಂದ ಹೆಚ್ಚಾಗಿ ಇವತ್ತು ಕಂಡಿರೋದು ಅಂತ ಹೇಳಿದ್ರೆ ಪುನೀತ್ ರಾಜ್ಕುಮಾರ್ ಅವ್ರದ್ದು ಫೋಟೋಸ್ ಆಗಿರ್ಬೋದು, ಬ್ಯಾನರ್ ಆಗಿರ್ಬೋದು, ಇಷ್ಟೇ ಅಲ್ಲದೆ ನಮ್ಮ ಡಿ ಬಾಸ್ ದರ್ಶನ್ ಅವ್ರದ್ದು ಕೂಡ ನಾನು ತುಂಬಾನೇ ಆಟೋಗಳ ಮೇಲೆ ನಾನು ಸ್ಟಿಕ್ಕರ್ ಆಗಿರ್ಬೋದು, ಪೇಂಟಿಂಗ್ ಆಗಿರ್ಬೋದು ಭಾಳ ಹಾಕೊಂಡಿದ್ದೀನಿ. ನಾವು ರೋಡ್ ಮ್ಯಾಪ್ ಹಾಕುವಾಗ ನಮಗೆ 2 ರೂಟ್ ತೋರಿಸುತ್ತೆ. ಅದರಲ್ಲಿ ನಮಗೆ ಒಂದು 14 ಕಿಲೋಮೀಟರು, ಮತ್ತೊಂದು 18 ಕಿಲೋಮೀಟರು. ನಾವು ಇದರಲ್ಲಿ 14 ಕಿಲೋಮೀಟರ್ ಇರುವ ರೋಡಲ್ಲಿ ಹೋದ್ರೆ ಚೆನ್ನಾಗಿ. ಬೈ ಚಾನ್ಸ್ ನೀವು ಕಾಕನೂರು ರೋಡ್ ಏನಿದೆಯಲ್ಲ ಆ ರೋಡ್ ಮೇಲೆ ಹೋದ್ರೆ 18 ಕಿಲೋಮೀಟರ್ ಆಗುತ್ತೆ. ನಾವು ಅದ್ರ ಬದಲು ಗೊಲ್ಲರಹಳ್ಳಿ MSD ಕೆರೆ ಬರುತ್ತೆ ನೋಡಿ, ಆ ರೂಟ್ ಮೇಲೆ ಹೋದ್ರೆ ತುಂಬಾ ಚೆನ್ನಾಗಿ ನಮಗೆ ಕಿಲೋಮೀಟರು ಸೇವ್ ಆಗುತ್ತೆ. ಕೇವಲ 14 ಕಿಲೋಮೀಟರ್ನಲ್ಲಿ ನಾವು ಸೂಳೆಕೆರೆನ ತಲುಪಬಹುದು. ಇಲ್ಲಿ ನೋಡ್ಬೋದು, ಇದೆ ಗೊಲ್ಲರಹಳ್ಳಿ MSD ಕೆರೆ ಆಗಿದೆ. ನೀವು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್. ಈಗ ನೋಡ್ಬೋದು ಪ್ಲೇಸು. ನೀವು ಟ್ರಾವೆಲ್ ಮಾಡುವಾಗ ನಿಮಗೆ ಏನು ಆಯಾಸ ಅನ್ಸಲ್ಲ. ನಾವು ಕೂಡ ಹೋಗ್ತಿರೋದು ಬೇಸಿಗೆ ಕಾಲದಲ್ಲಿ ಟ್ರಾವೆಲ್ ಮಾಡ್ತಾ ಇರೋದು. ಮತ್ತೆ ರೋಡ್ ಕೂಡ ಚೆನ್ನಾಗಿದೆ. ನಾವು ಹೋಗುವಾಗ ನಮಗೆ ಅವಳಘಟ್ಟ, ಜಕ್ಕಲಿ, ಹೊಸೂರು ಇವೆಲ್ಲ ಹೋಗಿ ಬರ್ತವೆ. ಜೊತೆಗೆ ನಾವು ಇಲ್ಲಿ ಹೋಗುವಾಗ ನಮಗೆ ಏನು ಸೂಳೆಕೆರೆ ಬರೋದಕ್ಕಿಂತ ಮುಂಚೆ ಒಂದು ದೊಡ್ಡ ಸೇತುವೆ ಕೂಡ ಬರುತ್ತೆ. ಅದು ಅಂದ್ರೆ ಚಾನಲ್. ಅದು ಅಲ್ಲಿ ನಿಮಗೆ ಸ್ವಲ್ಪ ಪಕ್ಕದಲ್ಲಿ ಒಳಗಡೆ ಹೋದ್ರೆ ಒಂದು ವಾಟರ್ ಫಾಲ್ಸ್ ರೀತಿ ಕೂಡ ಇದೆ. ಅದು ತುಂಬಾ ಜನ ನೋಡಿಲ್ಲ ಅನ್ಕೊಂತೀನಿ. ವಿಡಿಯೋ ನಿಮಗೆ ಮುಂದೆ ನಾನು ತೋರಿಸ್ತೀನಿ. ನಾವು ಹೋಗೋ ರೂಟಲ್ಲೇ ಅದು ಲೆಫ್ಟ್ ಸೈಡಲ್ಲೇ ಬರುತ್ತೆ. ಅಂದ್ರೆ ಕಾಮನ್ ಆಗಿ ಏನ್ ಅನ್ಕೊಂತಾರೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಇದು ಬ್ರಿಡ್ಜ್ ರೀತಿಯಲ್ಲಿ ಇರೋದ್ರಿಂದ ಬ್ರಿಡ್ಜ್ ಅನ್ಕೊಂಡು ಸುಮ್ಮನೆ ಮೂವ್ ಆಗ್ತಾರೆ. ಅದು ಲೆಫ್ಟ್ ಸೈಡ್ ಅಲ್ಲಿ ಒಳಗಡೆ ಇರೋದ್ರಿಂದ ಅದು ಗೊತ್ತಾಗಲ್ಲ. ಅಲ್ಲಿ ಹೊಸಬ್ರು ಯಾರಾದ್ರು ಬಂದ್ರೆ ನಿಮಗೆ ಅಲ್ಲಿ ಇದೆ ಫಾಲ್ಸ್ ರೀತಿಯಲ್ಲಿ, ಅಂದ್ರೆ ನೀರು ಮೇಲ್ಗಡೆಯಿಂದ ಕೆಳಗಡೆ ಬೀಳುತ್ತೆ ಅಂತೇಳಿ ನಿಮಗೆ ಅನ್ಸಂಗೆ ಇಲ್ಲ. ಅದೊಂದು ಪ್ಲೇಸ್ ನೀವು ಸೂಳೆಕೆರೆಗೆ ಈ ರೂಟಿಂದ ಹೋಗುವಾಗ ನೀವು ನೋಡ್ಕೊಂಡು ಹೋದ್ರೆ ಚೆನ್ನಾಗೆ. ನನಗೂ ಕೂಡ ಗೊತ್ತಿದ್ದಿಲ್ಲ. ಹೋಗುವಾಗ ಹಂಗೆ ನಾನು ಲೆಫ್ಟ್ ಸೈಡಲ್ಲಿ ಅಬ್ಸರ್ವ್ ಮಾಡ್ಕೊಂಡು ನೋಡೋಣ ತಾಳು ಅಂತೇಳಿ ಒಳಗಡೆ ಹೋಗ್ಬಿಟ್ಟು ನಾವು ನೋಡ್ಕೊಂಡ್ ಬಂದಿದ್ದು. ಇಲ್ಲೇ ನೋಡಿ, ಇಲ್ಲಿಂದ ನಾವು ಹೋಗುವಾಗ ಲೆಫ್ಟಲ್ಲಿ ಹೋಗ್ಬೇಕಾಗತ್ತೆ. ಲೆಫ್ಟಲ್ಲಿ ಹೋದ್ರೆ ನಮಗೆ ಆ ಪ್ಲೇಸು ಸಿಗುತ್ತೆ. ಅಂದ್ರೆ ಪೂರ್ತಿ ತುಂಬಾನೇ ಒಳಗಡೆ ಹೋಗ್ಬೇಕಂತೇನಿಲ್ಲ, ಸ್ವಲ್ಪ ಮುಂದ್ಗಡೆ ಹೋದ ಆ ರೀತಿ ನಿಮಗೆ ಫಾಲ್ಸ್ ರೀತಿಯಲ್ಲಿ ಅದು ಅನುಭವ ಕೊಡುತ್ತೆ. ಅಂದ್ರೆ ಇದು ಫಾಲ್ಸ್ ಅಂತಾರೋ ಇಲ್ಲೋ ನನಗೆ ಅಷ್ಟು ಗೊತ್ತಾಗ್ತಾ ಇಲ್ಲ. ನೀವು ಇಲ್ಲಿ ನಿಂತು ನೋಡ್ಬೋದು. ಬೇಸಿಗೆ ಕಾಲದಲ್ಲಿ ಹೋದ್ರು ಕೂಡ ನಮಗೆ ತುಂಬಾನೇ ತಣ್ಣನೆ ಗಾಳಿಯಲ್ಲಿ ಬೀಸ್ತಾ ಇತ್ತು. ನೀವು ಲೋಕಲ್ ಯಾರಾದ್ರೂ ಈ ವಿಡಿಯೋನ ನೋಡ್ತಾ ಇದ್ರೆ ಈಗೇನ್ ನಾನು ತೋರಿಸಿದ್ನಲ್ಲ ಆ ಪ್ಲೇಸ್ಗೆ ಏನಂತ ಕರೀತಾರೆ ಅಂತ ಹೇಳಿ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಜೊತೆಗೆ ನೀವು ಯಾವ್ಯಾವ ಪ್ಲೇಸ್ನಿಂದ ನೀವು ವಿಡಿಯೋನ ನೋಡ್ತಾ ಇರೋದು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ನನಗೆ ಗೊತ್ತಾಗುತ್ತೆ ನನ್ನ ವಿಡಿಯೋ ಎಲ್ಲೆಲ್ಲಿ ಇದು ರೀಚ್ ಆಗ್ತಾ ಇದೆ ಅಂತೇಳಿ. ಈಗ ನಾವು ನೋಡ್ಬೋದು, ಈಗ ಸೂಳೆಕೆರೆ ಹತ್ತಿರ ಬಂದಿದ್ದೇವೆ. ನಿಮಗೆ ಇಲ್ಲಿ ವಿಡಿಯೋದಲ್ಲಿ ಕಾಣ್ತಾ ಇದೆ. ಈ ಕೆರೆ ಏಷ್ಯಾದಲ್ಲಿ ಎಷ್ಟನೇ ಸ್ಥಾನದಲ್ಲಿ ದೊಡ್ಡ ಕೆರೆ ಅಂತೇಳಿ ಫೇಮಸ್ ಆಗಿದೆ ಅಂತೇಳಿ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ನೋಡೋಣ ಎಷ್ಟು ಜನ ಸರಿಯಾಗಿ ಉತ್ತರ ಕೊಡ್ತಾರೆ ಅಂತೇಳಿ ನೋಡೋಣ ಫ್ರೆಂಡ್ಸ್. ಜೊತೆಗೆ ಇದು ಅತಿ ವಿಶಾಲವಾದ ಕೆರೆ ಆಗಿದೆ. ಇದಕ್ಕೆ ಶಾಂತಿಸಾಗರ ಅಂತ ಕೂಡ ಮತ್ತೊಂದು ಹೆಸರಿನಲ್ಲಿ ಕರೀತಾರೆ. ಸ್ನೇಹಿತರೆ, ಇಲ್ಲಿ ಶ್ರೀ ಸಿದ್ದೇಶ್ವರ ಸ್ವಾಮಿ ಟೆಂಪಲ್ ಇದೆ.
ನಾವಿಲ್ಲಿ ಮೇಲ್ಗಡೆ ನಾವು ಮೆಟ್ಲು ಹತ್ಕೊಂಡು ಕೂಡ ಹೋಗ್ಬೋದು, ಅಥವಾ ಸೈಡಿಂದ ನಾವು ಗಾಡಿ ಅಲ್ಲಿ ನಿಲ್ಲಿಸ್ಬಿಟ್ಟು ನಾವು ಒಳಗಡೆ ಬರ್ಬೋದು. ಈಗ ನಾವು ದೇವಸ್ಥಾನದ ಆವರಣದಲ್ಲಿದ್ದೀವಿ. ಇದು ವಾಸ್ತುಶಿಲ್ಪ ನೋಡ್ಬೋದು ಯಾವ ರೀತಿ ಇದೆ ಅಂತೇಳಿ. ತುಂಬ ಚೆನ್ನಾಗಿ ಕಾಣ್ತಾ ಇದೆ ದೇವಸ್ಥಾನ ಕೂಡ. ಇದು ತುಂಬ ಹಳೆಯ ದೇವಸ್ಥಾನ ಆಗಿದೆ ಫ್ರೆಂಡ್ಸ್. ಮುಂಚೆ ಈ ಥರ ನಾವು ಇಲ್ಲಿ ಏನಿದೆ ನೋಡಿ, ದೇವಸ್ಥಾನದಿಂದ ಪಕ್ಕದಲ್ಲಿ ಒಂದು ಕಾಂಪೌಂಡು ಕಟ್ಟಿದಾರಲ್ಲ, ಅಲ್ಲಿ ಗ್ಯಾಪ್ ಇತ್ತು. ಅಲ್ಲಿಂದ ನಾವು ಒಳಗಡೆ ಅಂದರೆ ಏನು ಸೂಳೆಕೆರೆ ಏನು ಚಾನಲ್ ಬರುತ್ತೋ ದೊಡ್ಡದು, ಆ ಚಾನಲ್ಗೆ ಒಳಗಡೆ ಹೋಗೋದಿತ್ತು. ಆದರೆ ಅಲ್ಲಿ ಈಗ ಅದನ್ನು ಕ್ಲೋಸ್ ಮಾಡಿರೋದ್ರಿಂದ ನಾವು ಅಲ್ಲಿಂದ ಸ್ವಲ್ಪ ಮುಂದ್ಗಡೆ ಬಂದು ಡೌನಿಗೆ ರೈಟ್ ಸೈಡಿಗೆ ಒಂದು ರೋಡ್ ಹೋಗುತ್ತೆ. ಅಲ್ಲಿಂದ ಕೆಳಗಡೆ ಬಂದರೆ ನಮಗೆ ಇಲ್ಲಿ ಮೇಲ್ಗಡೆ ಹತ್ತೋದಕ್ಕೆ ಏನು ಚಾನಲ್ ಇದೆ ನೋಡಿ, ಅದ್ರ ಮೇಲ್ಗಡೆ ಹತ್ತೋದಕ್ಕೆ ನಮಗೆ ಪ್ಲೇಸ್ ಸಿಗುತ್ತೆ. ನಾವಿದು ಮೆಟ್ಲು ಹತ್ಕೊಂಡು ಮೇಲ್ಗಡೆ ಚಾನಲ್ ಮೇಲೆ ನಾವು ನಡಿಬೋದು. ಈ ಪ್ಲೇಸ್ನಲ್ಲೇ ಒಂದು ಸಾಂಗನ್ನು ಅವರು ಶೂಟ್ ಮಾಡಿದ್ದಾರೆ. ರಮೇಶ್ ಅರವಿಂದ್ ಅವರು ಆ್ಯಕ್ಟಿಂಗ್ ಮಾಡಿರೋದು. ಅದು ಯಾವ ಸಾಂಗು ಅಂತೇಳಿ ನೀವು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ನೀವು ಇದೇನು ಪ್ಲೇಸ್ ಇದೆ ನೋಡಿ, ಇಲ್ಲಿ ಪ್ಲೇಸಲ್ಲಿ ಬಂದಾಗ ನೀವು ತುಂಬ ಕೇರ್ಫುಲ್ಲಾಗಿರಬೇಕು. ಯಾಕಂತೇಳಿದ್ರೆ ನೀರು ತುಂಬ ಫೋರ್ಸಲ್ಲಿ ಹರಿತಾ ಇರುತ್ತೆ. ಜೊತೆಗೆ ಪ್ಲೇಸ್ ಕೂಡ ತುಂಬ ಮೇಲ್ಗಡೆ ಇರೋದ್ರಿಂದ ನಾವು ನಿರ್ಲಕ್ಷ್ಯ ಮಾಡಬಾರ್ದು. ಜೊತೆಗೆ ನಮ್ಮ ಫ್ರೆಂಡ್ಸು ಫ್ಯಾಮಿಲಿಯವ್ರ ಜೊತೆಗೆ ಹೋದಾಗ ನಾವು ಕಾಮಿಡಿ ಮಾಡೋದು ಆ ರೀತಿ ಏನು ಮಾಡೋಕ್ಕೋಗ್ಬಾರ್ದು. ಯಾಕಂತೇಳಿದರೆ ಇಲ್ಲಿ ಯಾರೂ ಕೂಡ ಸೆಕ್ಯೂರಿಟಿಗೋಸ್ಕರ ಇಲ್ಲಿ ಯಾರೂ ಇಲ್ಲ. ಅಲ್ಲಿ ಪೊಲೀಸರೊಬ್ಬರು ಇದ್ದರು, ಆದರೆ ಅಲ್ಲೇ ಅವರು ದೇವಸ್ಥಾನದಲ್ಲಿ ಅಕ್ಕಪಕ್ಕ ಏನಿದೆ ನೋಡಿ ಸರೌಂಡಿಂಗು, ಅಲ್ಲಿ ಅವರು ಸೆಕ್ಯೂರಿಟಿ ಕೊಡ್ತಾಯಿದ್ರು. ಅಂದರೆ ಅಲ್ಲಿ ಕಾಂಪೌಂಡಿಂದ ಹಾರಿಬಿಟ್ಟು ಯಾರಾದರೂ ಮೇಲುಗಡೆ ನಡ್ಕೊಂಡು ಹೋಗ್ತಾರಾ ಏನು ಅಂತೇಳಿ ಚೆಕ್ ಮಾಡೋದಕ್ಕೆ. ಆದರೆ ಇಲ್ಲಿಂದ ಈ ಥರ ನಾವೇನು ಕೆಳಗಡೆ ರೂಟಿಗೆ ಬಂದೀವಿ ನೋಡಿ, ಆ ರೂಟಿಂದ ಬಂದಾಗ ನಮಗೆ ಇಲ್ಲಿ ಯಾರೂ ಕೂಡ ಸೆಕ್ಯೂರಿಟಿಗೆ ಇದ್ದಿದ್ದಿಲ್ಲ. ಈ ಪ್ಲೇಸಲ್ಲಿ ತುಂಬ ಜನ ನೀರಲ್ಲಿ ಬಿದ್ದು ಅವರು ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಅದಕ್ಕಾಗಿ ನೀವು ತುಂಬ ಕೇರ್ಫುಲ್ಲಾಗಿ ಈ ಪ್ಲೇಸ್ನಲ್ಲಿ ಇರಬೇಕಾಗತ್ತೆ. ಫ್ರೆಂಡ್ಸ್, ನಾವು ಇಲ್ಲಿಂದ 3ನೇ ಪ್ಲೇಸ್ಗೆ ಹೋಗಿರೋದು ದೇವನಬೆಳಗೆರೆ ಡ್ಯಾಮು. ಅದು ನಿಮಗೆ ನೆಕ್ಸ್ಟ್ ಪಾರ್ಟ್ನಲ್ಲಿ ಅದನ್ನು ನಿಮಗೆ ತೋರಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ. ಮತ್ತೊಮ್ಮೆ ಸಿಗೋಣ.